ದರ್ಶನ್ ರೌಡಿ ಆಗಬೇಕಿತ್ತು, ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ. ಡಿ ಬಾಸ್ ಹಾಗೂ ಅವರ ಫ್ಯಾನ್ಸ್ ಸಹ ಇಷ್ಟ ಆಗಲ್ಲ. ನಟ ದರ್ಶನ್ ಅವರು ರೌಡಿ ಆಗಬೇಕಿತ್ತು, ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ, ಅದುವೇ ಪ್ರಾಬ್ಲಮ್ಮು. ಅವರ ಫ್ಯಾನ್ಸ್ ಕೂಡ ಹಾಗೆಯೇ ಇದ್ದಾರೆ, ಅವರ ಫ್ಯಾನ್ಸ್ಗೆ ಬುದ್ಧಿ ಕಲಿಸಬೇಕು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ರೌಡಿ ಆಗಬೇಕಾಗಿತ್ತು, ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ. ಡಿ ಬಾಸ್ ಅವರ ಫ್ಯಾನ್ಗಳು ಕೂಡ ಹಂಗೇನೆ, ಯಥಾ ರಾಜ ತಥಾ ಪ್ರಜಾ ಅಂದಂಗೆ. ಇದು ನಾನು ಹೇಳ್ತಿರೋದಲ್ಲ ರೀ. ನಟ ದರ್ಶನ್ ಅವರು ರೌಡಿ ಆಗಬೇಕಾಗಿತ್ತು, ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ, ಅದುವೇ ಬಿಗ್ ಪ್ರಾಬ್ಲಮ್. ಅವರ ಫ್ಯಾನ್ಸ್ ಕೂಡ ಹಾಗೆಯೇ ಇದ್ದಾರೆ, ಅವರ ಫ್ಯಾನ್ಸಿಗೆ ಬುದ್ಧಿ ಕಲಿಸಬೇಕು. ಬುದ್ಧಿ ಇಲ್ಲ, ಅವರಿಗೆ ವಿವೇಚನೆ ಇಲ್ಲ. ಹೀಗೆ ಹೇಳಿದ್ದ ಮಾಡೆಲ್ ಸೋನು ಶೆಟ್ಟಿಗೆ ಡಿ ಫ್ಯಾನ್ಸ್ ನಿಂದನೆಯನ್ನ ಮಾಡ್ತಿದ್ದಾರೆ. ಪಾಪ ಆ ಹುಡುಗಿ ಮೊನ್ನೆ ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇತ್ತು. ದರ್ಶನ್ ಅಭಿಮಾನಿಗಳಿಂದ ಅಶ್ಲೀಲ ಸಂದೇಶ ಮತ್ತು ಬೆದರಿಕೆ. ದರ್ಶನ್ ರೌಡಿ ಆಗಬೇಕಾಗಿತ್ತು, ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ. ಡಿ ಬಾಸ್ ಹಾಗೂ ಅವರ ಫ್ಯಾನ್ಸ್ ಸಹ ಇಷ್ಟ ಆಗಲ್ಲ. ನಟ ದರ್ಶನ್ ಅವರು ರೌಡಿ ಆಗಬೇಕಾಗಿತ್ತು. ನೋಡಿ, ಈ ಫ್ಯಾನ್ಸ್ಗಳು, ಈ ಮಂಗಗಳಿಗೆ ಬುದ್ಧಿ ಯಾವಾಗ ಬರುತ್ತೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ನಟಿ ರಮ್ಯಾ ಕಂಪ್ಲೇಂಟ್ ಕೊಟ್ಟರು. ಹೆಣ್ಣು ಮಕ್ಕಳ PMಗೆ ಹೋಗಿ ಅವರ ಪರ್ಸನಲ್ ಮೆಸೇಜ್ ಮಾಡಿ ಅವರನ್ನು ಟಾರ್ಚರ್ ಮಾಡೋದು. ನೀನು ಸರಿ ಇಲ್ಲ, ನೀನು ಮಾನಗೆಟ್ಟವಳು, ನೀನು ಅಲ್ಲಿದ್ದೆ, ಇಲ್ಲಿದ್ದೆ, ಅವ್ರ ಜೊತೆ ಇದ್ದೆ, ಇವ್ರ ಜೊತೆ ಇದ್ದೆ, ನೀನು ಸರಿ ಇಲ್ಲ ಅನ್ನೋದು. ಯಾರು ಹೇಳೋದಿದು? ಈ ಡಿ ಬಾಸ್ ಪಾಪ ಆ ಪುಣ್ಯಾತ್ಮ ಆತ ಯಾವ ಕಾಲಘಟ್ಟದಲ್ಲಿ ಅದು ಯಾವ ಪಾಪ ಮಾಡಿದ್ನು, ಈ ಫ್ಯಾನ್ಸ್ಗಳು ಕಾಡ್ತವ್ರೆ. ಪರಪ್ಪನ ಅಗ್ರಹಾರ ಆಯಿತು, ಬಳ್ಳಾರಿ ಜೈಲಾಯಿತು, BJS ಆಸ್ಪತ್ರೆ ಆಯಿತು, ಥೈಲ್ಯಾಂಡ್ ಆಯಿತು. ಅದಾದ ನಂತರ ಪಾಪ ಜೋಬಲ್ಲಿ ಇಟ್ಕೊತಾ ಇದ್ದ ಪಿಸ್ತೂಲ್ನ, ಅದನ್ನು ಹೋಗಿ ಸ್ಟೇಷನಿಗೆ ಸರೆಂಡರ್ ಮಾಡುವ ಆಯಿತು. ಈಗ ನಿರಾಯುಧ ದರ್ಶನ್, ಈಗ ನಿರಾಯುಧ, ಆಯುಧಗಳಿಲ್ಲ ಕೈಯಲ್ಲಿ. ಈ ಪರಿಸ್ಥಿತಿಗೆ ತಂದವ್ರು ಯಾರು ಗೊತ್ತಾ? ಈ ಪ್ರಕರಣದಲ್ಲಿ ಆರಂಭದಲ್ಲಿ ಪವಿತ್ರ ಗೌಡ, ಈಗ ಈತನನ್ನು ಕಾಡ್ತಾ ಇರೋದು ಸ್ವಂತ ಅಭಿಮಾನಿಗಳೇ. ದುಶ್ಮನ್ ಕಿದರ್ ಹೈ ಅಂದರೆ ಬಗಲ್ ಮೇ ಹೈ ಅಂದಂಗೆ ಈ ಮನುಷ್ಯನ ದುಶ್ಮನ್ಗಳು ಸುತ್ತಲೂ ಇದ್ದಾರೆ. ಡಿ ಬಾಸು ಅಂತ ಎದೆ ಮೇಲೆ ಟ್ಯಾಟು ಹಾಕಿಸ್ಕೊಂಡವರೇ ಇವ್ರನ್ನ ವಿರೋಧಿ ಆಗಿದ್ದಾರೆ. ಈಗ ಡಿ ಬಾಸು ಅಂತ ಬಲತೋಳಲ್ಲಿ ಟ್ಯಾಟು ಹಾಕಿಸ್ಕೊಂಡವರೇ ಈಗ ವಿರೋಧಿಗಳು. ಹೆಂಗೆ ವಿರೋಧಿಗಳು ನೋಡಯ್ಯ, ನಾನು ಒಬ್ಬ ಹೀರೋವನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನುವುದಾದರೆ ಆತನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನನ್ನೆಲ್ಲ ಅಳವಡಿಸ್ಕೋಬೇಕು. ಹೋಗು ನೆಲಮಂಗಲದ ವೃದ್ಧಾಶ್ರಮಕ್ಕೆ ಹೋಗಿ ದಾನ ಮಾಡು ವೃದ್ಧರಿಗೆ. ಈ ಕಡೆಗೆ ಬಾ, ನೆಲಮಂಗಲದ ಅಥವಾ ಕೋರಮಂಗಲದ ಯಾವುದಾದ್ರೂ ಅನಾಥ ಕುಟುಂಬಕ್ಕೆ ಏನಾದ್ರು ನೆರವಾಗು. ದರ್ಶನ್ ಹೆಸರು ಬಳಸಿ ಪಬ್ಲಿಸಿಟಿ ತೆಗೆದುಕೊಳ್ತಿದ್ದಾರೆ ಸೋನು ಶೆಟ್ಟಿ ಅನ್ನೋ ಆರೋಪ. ಆದರೆ ಹಂಗೇನು ಇಲ್ಲ ಅಂತಾರೆ ಮಾಡೆಲ್ ಸೋನು ಶೆಟ್ಟಿ. ನನಗೆ ಅವರ ಹೆಸರು ಬಳಸಿ ಪಬ್ಲಿಸಿಟಿ ಪಡೆಯೋ ದರ್ದು ಇಲ್ಲ ಎಂದ ಸೋನು ಶೆಟ್ಟಿ. ನಿಮಗಿಲ್ವೋ ಅವರಿಗಿಲ್ವೋ ದರ್ದು, ಒಟ್ಟಿನಲ್ಲಿ ನಮಗಿಲ್ಲಿ ದರ್ದಾಗ್ತಿದೆ. ದರ್ಶನ್ ಅಭಿಮಾನಿಗಳ ಕೆಟ್ಟ ಕಮೆಂಟ್ಗಳಿಂದ ನಾನು ಕಂಗಾಲು. ಸದ್ಯ ಕಮೆಂಟ್ ಬಾಕ್ಸ್ ಆಫ್ ಮಾಡಿರುವಂತಹ ಮಾಡೆಲ್ ಸೋನು ಶೆಟ್ಟಿ. ದರ್ಶನ್ ಹೆಸರು ಬಳಸಿ ಪಬ್ಲಿಸಿಟಿ ತೆಗೆದುಕೊಳ್ತಾ ಇದ್ದಾರಾ ಸೋನು ಶೆಟ್ಟಿ? ಆದರೆ ಹಂಗೇನು ಇಲ್ಲ ಅಂತಾರೆ ಮಾಡೆಲ್ ಸೋನು ಶೆಟ್ಟಿ. ನನಗೆ ಅವರ ಹೆಸರು ಬಳಸಿ ಪಬ್ಲಿಸಿಟಿ ಪಡೆಯೋ ದರದಿಲ್ಲ. ನೋಡಿ, ಈ ಸಾಮಾಜಿಕ ಪ್ಲಾಟ್ಫಾರ್ಮಿಗೆ ಬಂದ ಮೇಲೆ ವಿಮರ್ಶೆಗಳು ವ್ಯಕ್ತವಾಗ್ತವೆ, ಟೀಕೆಗಳು ಬರ್ತವೆ. ದರ್ಶನ್ ಒಬ್ಬ ಒಳ್ಳೆ ಹೀರೋ ಅಂತೇಳಿ ಜಗತ್ತಲ್ಲಿರೋ 140 ಕೋಟಿ ಭಾರತೀಯರು ಹೇಳಬೇಕಾ? ಆಗಲ್ಲ. ಹಂಗೆ ಮನುಷ್ಯನ ಮನಸ್ಥಿತಿಗಳು ಬೇರೆ ಬೇರೆ ಇರ್ತವೆ. ಒಬ್ಬರಿಗೆ ಆತ ವಿಲನ್ ಥರ ಕಾಣ್ತಾರೆ, ಇನ್ನೊಬ್ಬರಿಗೆ ಇನ್ನೊಂದು ಥರ ಕಾಣ್ತಾರೆ. ಈಗ ಸೋನು ಶೆಟ್ಟಿ ಈಕೆ ಮಾಡೆಲ್, ಈಕೆ ಪಾಪ ಹೆಣ್ಣುಮಗಳು, ಬದುಕಿ ಬಾಳಬೇಕಾದಂಥ ಹೆಣ್ಣುಮಗಳು, ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ಹೆಣ್ಣುಮಗಳು. ಹಾಗಾಗಿ ಅವಳು ಏನೋ ಒಂದು ಕನಸನ್ನು ಇಟ್ಕೊಂಡು ಮಾಡೆಲ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಹೇಳಿ ಪಾಪ ಏನೋ ವಿಡಿಯೋ ಮಾಡಿ ಬಿಡ್ತಿರ್ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಮಂಗಗಳು ಬಂದು ಆಕೆ ವಸ್ತ್ರಗಳ ಬಗ್ಗೆ ಮಾತನಾಡೋದು. ಅವರವ್ರ ಸ್ವಾತಂತ್ರ್ಯ ರೀ, ಸಂವಿಧಾನ ಎಲ್ರಿಗೂ ಕೂಡ ಹಕ್ಕು ಅಧಿಕಾರಗಳನ್ನು ಕೊಟ್ಟಿದೆ. ಅಲ್ಲಿ ಬಂದು ನಾನು ದರ್ಶನ್ ಫ್ಯಾನು, ನೀನು ಹಿಂಗಾಗಿ ಇರಬಾರ್ದು. ಮನೆಯಲ್ಲಿ ತಂದೆ ತಾಯಂದಿರು ಸಂಸ್ಕಾರ ಕಲಿಸ್ತಾರೆ, ನಾವು ಕಲಿಸಕ್ಕೆ ನಾವ್ಯಾರು? ಅದರಲ್ಲೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಅದು ಏನು ಸಂಸ್ಕಾರ ಕಲಿಸ್ತೀರಿ ನೀವು? ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಮಾಡಿ, ಅಲ್ಲೊಂದು ಕೋರ್ಸ್ ಮಾಡಿ, 3 ತಿಂಗಳು ಕೋರ್ಸ್ ಇದೆ, ಬನ್ನಿ ಸಂಸ್ಕಾರ ಕಲೀರಿ ಅಂತ, ಅದು ಮಾಡೋದು ಬೇರೆ. ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಅದೇನು ಸಲಹೆ ನಿಮ್ಮದು, ಅದೇನು ಪ್ರವಚನ ನಿಮ್ಮದು, ಅದೇನು ಬೋಧನೆ ನಿಮ್ಮದು? ಭಾಷೆ ಇದೆಯಾ ನಿಮಗೆ? ದರ್ಶನ್ ಫ್ಯಾನ್ಸ್ಗಳೇ ದರ್ಶನ್ ವಿರೋಧಿಗಳಾದ್ರ. ಸೊ ಈಗ ಸೋನು ಶೆಟ್ಟಿ ವಿಚಾರಕ್ಕೆ ಬರೋಣ. ಈ ಹೆಣ್ಮಗಳಿಗೆ ಒಂದು ಆರೋಪ ಇತ್ತು, ದರ್ಶನ್ ಹೆಸರನ್ನು ಬಳಸ್ಕೊಂಡು ನೀನು ಪಬ್ಲಿಸಿಟಿ ತಗೋತಾ ಇದೀಯಾ. ಅದಕ್ಕೆ ಆ ಹೆಣ್ಮಗಳು ಹೇಳ್ತಾ ಇರೋದು,
ನನಗ ದರದಿಲ್ಲ, ನನಗೆ ಯಾವ ಕರ್ಮ, ದರ್ಶನ್ ಹೆಸರು ಹೇಳ್ಕೊಂಡು ನಾನು ಯಾವ ಸೀಮೆ ಪಬ್ಲಿಸಿಟಿ ತಗೊಳ್ಳಿ ಅಂತೇಳಿ ಆ ಹುಡುಗಿ ಈಗ ಹೇಳಿಕೊಂಡಿರುವಂತಹದ್ದು. ಮನೆಯೂ ಕೂಡ ಆಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಫ್ಯಾನ್ಸ್ಗಳ ಕೀಟಲೆಯ ಪ್ರಕಾರಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಫೋನು ತಗೊಂಡಿದ್ವಿ. ಆಗ ಹೇಳ್ತಾ ಇತ್ತು ಆ ಹುಡುಗಿ, ಸೊ ನನಗೆ ಸಾಕಷ್ಟು ಇವರ ಕೀಟ್ಲೆಗಳು ವಿಪರೀತವಾಗ್ತಾ ಇದೆ, ಹಾಗಾಗಿ ಕಾಮೆಂಟ್ ಸೆಕ್ಷನನ್ನು ಬಂದ್ ಮಾಡಿದ್ದೀನಿ. ಅದು ಆಕೆಯ ವ್ಯಕ್ತಿ ಸ್ವಾತಂತ್ರ್ಯ. ಸೊ ಒಟ್ಟಾರೆ ದರ್ಶನ್ ಫ್ಯಾನ್ಸ್ಗಳಿಂದ ನಿರಂತರವಾಗಿ ಬೇರೆ ಬೇರೆ ಜನರಿಗೆ ಉಪದ್ರವ ಆಗ್ತಾ ಇದೆ ಅನ್ನೋ ವಿಚಾರ ಬಯಲಿಗೆ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.